ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಒಟ್ಟಾರೆ ಒಂದು ಗುಂಪು ರೆಡಿಯಾಗಿದೆ, ಒಂದು ಪಟ್ಟಬದ್ಧ ಹಿತಾಸಕ್ತಿಗಳು ಸಂಚಲನ ಮಾಡ್ತಾ ಇದ್ರೆ. ಸಹನೆ ಮಾಡಕ್ಕಾಗ್ತಾ ಇಲ್ಲ ನನ್ನ ಬೆಳವಣಿಗೆ, ನಾ ಮಂತ್ರಿಯಾಗಿದ್ದು. ಅದು ಎಲ್ಲಾ ರೀತಿಯೊಳಗ ಅಲ್ಲ, ಎಲ್ಲಾರು ಸೇರಿರ್ತಾರ ಅಲ್ಲಿ. ಕುತಂತ್ರಿಗಳಂತಂದ್ರೆ ಅವರು ಸ್ವಯಂ ಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಅವರೆಲ್ಲ ಸೇರಿರ್ತಾರೆ. ಅವ್ರ ಸಹನೆ ಮಾಡಕ್ ಆಗ್ತಾ ಇಲ್ಲ, ಸಹಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಒಂದೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮಾಧ್ಯಮದ ಮುಖಾಂತರ, ಅವ್ರಾದಾಗ ನಾ ಯಾವುದು ತೊಂದರೆಯನ್ನ ಮಾಡಿಲ್ಲ ಯಾರಿಗೂ. ಇದನ್ನ ಸುಮ್ನೆ ಅದೇನೋ ಅಂತಾರಲ್ಲ, ಚೂಟ್ ಎಬ್ಸೋದು ನೋಡ್ಕೊಂಡು ನಾನು ಚೂಟ್ ಎಬ್ಸಕತ್ತಾರ ಹುಡುಕಿ ನೋಡ್ತೀನಿ. ನಾನು ಮಾಧ್ಯಮದಲ್ಲಿ ಅನೇಕ ಘಟನೆಗಳನ್ನ ದಿವಸ ಒಂದು ಫೇಸ್ಬುಕ್ನಾಗ ಏನೇನೋ ಮಾತಾಡೋದು, ಅವೇರಿಕಾನ ಮಾತುಗಳನ್ನು ಮಾತಾಡೋದು, ಇದು ಎಷ್ಟು ಸರಿ? ನನಗೂ ಮಾತಾಡಕ್ ಬರುತ್ತೆ. ನಾನು ಅವ್ರದಾಗ ಏನೂ ಮಾಡಿಲ್ಲ. ನಾನು ಯಾರಿಗೂ ದ್ವೇಷ ಮಾಡುವಂತ ಕೆಲಸ ಮಾಡಿಲ್ಲ. ನಾನು ದ್ವೇಷನೂ ಮಾಡೋದಿಲ್ಲ, ಯಾರ ವಿರುದ್ಧನೂ ನಾನು ಅನ್ಯಾಯ ಮಾಡುವಂತ ಕೆಲಸ ಬಂದಿಲ್ಲ. ನಾನೀಗ ಜವಾಬ್ದಾರಿ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರ. ಜವಾಬ್ದಾರಿತ್ವವನ್ನು ಹಿಡಿದು ಜನರಿಗೆ ಏನ್ ಮಾಡ್ಬೇಕು, ಈ ಭಾಗಕ್ಕೆ ಏನು ಅಭಿವೃದ್ಧಿಪಡಿಸ್ಬೇಕು, ಅದು ಒಂದೇ ನನ್ನ ಕರ್ತವ್ಯ. ಅದನ್ನ ಮಾಡ್ತೀವಿ. ಯಾರು ಅದು ಹೇಳ್ತಾರಲ್ಲ, ಹೊಯ್ಕೊಳ್ಳೋರೊಂದ್ ಬಾಯಿ ಹೊಗಳೋ ಬಾಯಿ. ಬದಲಾವಣೆಯನ್ನ ನೀವು ಯಾವ ರೀತಿ ಅಂದ್ರೆ ಉಸ್ತುವಾರಿ ಸಚಿವರಾಗಿದೆ, ಹಿಂದಿನ ಉಸ್ತುವಾರಿ ಸಚಿವರುಗಳನ್ನು ನೋಡಿದೀವಿ. ಕಾಟಾಚಾರಕ್ಕೆ ಒಂದು ಕಚೇರಿ ಮಾಡಿ ಸಾರ್ವಜನಿಕರಿಗೆ ಒಂದು ದಿವಸ ಕಚೇರಿ ಸಿಕ್ಕಿಲ್ಲ. ನೀವಾದ್ರೂ ಕಚೇರಿ ಒಳಗೆ ಸಿಗ್ತೀರಾ ಜಿಲ್ಲಾ ಕೇಂದ್ರದಾಗ? ಯಾವಾಗ ಸ್ವಲ್ಪ ಕಾಯ್ದು ನೋಡ್ರಿ. ಮೊದಲು ಮನಿ ಬದಲಾವಣೆ ಕೇಳಿ. ಈಗ ಬಹಳಷ್ಟು ಜನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಬಹಳಷ್ಟು ಜನ ಮಂತ್ರಿಗಳಾಗಿದ್ದಾರೆ. ಅವರವರ ಕಾಲ ತಕ್ಕ ಅವರವರ ಮನಸ್ಸಿನ ತಕ್ಕ ಅವ್ರು ನಡ್ಕೊಂಡಿದ್ದಾರೆ. ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಈಗ ಬಂದು ಕೇವಲ 2 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ, ಯುವಕರನ್ನ, ಯುವಶಕ್ತಿಯನ್ನ ಹೆಚ್ಚಿಸಬೇಕು ಅಂತೇಳಿ ಇವತ್ತು ಈಗಾಗಲೇ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆ ಒಂದು ಇಚ್ಛಾಶಕ್ತಿ ನನ್ನಲ್ಲಿಯೂ ಐತೆ.